ನನ್ನ ಕ್ಲೈಂಟ್ ರಾದ ನಾರಾಯಣ್ ಗಣೇಶ್ ಕಾಮತ್ ಟಿಲಕ್ವಾಡಿ ಬೆಳಗಾವ್ದವರು ದೂದ್ಗಂಗಾ ರಿವರ್ ಬ್ಯಾರೇಜ್ ಕೆಲಸ ಟೆಂಡರ್ ಮುಖಾಂತರ ಇರಿಗೇಷನ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಬೆಳಗಾವ್ ಸಬ್ ಡಿವಿಷನ್ ಇಂದ ತಗೊಂಡಿದ್ದರು. ಕೆಲಸ ಮಾಡುವಾಗ ಸಿಮೆಂಟ್ ಕೊಡೋದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ದು ಇತ್ತು. ತಿಂಗಳ ಪರ್ಟಿಕ್ಯುಲರ್ ಎಷ್ಟು ಬಿಲ್ ಆಗಿರ್ತದೆ ಅಷ್ಟು ತುಂಬೋದು ಜವಾಬ್ದಾರಿ ಡಿಪಾರ್ಟ್ಮೆಂಟ್ದು ಇತ್ತು. ಆದರೆ ಡಿಪಾರ್ಟ್ಮೆಂಟ್ದವರು ತಮ್ಮ ಇವೆರಡೂ ಕಂಡೀಷನ್ಸ್ಗಳನ್ನು ಪಾಲಿಸಲಿಲ್ಲ. ಸಿಮೆಂಟ್ ಕೊಡಲಿಕ್ಕೆ 3.5 ವರ್ಷ ಡಿಲೇ ಮಾಡಿದರು. ಅದೇ ರೀತಿ ತಿಂಗಳ ಬಿಲ್ ಒಟ್ಟೆ ಕೊಡಲಿಲ್ಲ. ಕಾರಣ 3.5 ವರ್ಷ ಡಿಲೇ ಆಗಿದ್ದರಿಂದ ನಮ್ಮ ಕ್ಲೈಂಟ್ಗೆ ಭಾಳ ನುಕ್ಸಾನ್ ಆಯಿತು. ಅದಕ್ಕೆ ಆ ನುಕ್ಸಾನನ್ನು ಕೂಡಿ ನನಗೆ ಬಿಲ್ ಕೊಡಿ ಅಂತೇಳಿ ಅವರು ಗೌರ್ಮೆಂಟ್ಗೂ ಮನವಿ ಮಾಡಿದರು. ಗೌರ್ಮೆಂಟ್ದವರು ಅವ್ರಿಗೆ ಕೊಡಲಿಲ್ಲ, ಡಿಪಾರ್ಟ್ಮೆಂಟ್ದವರು ಕೊಡಲಿಲ್ಲ ಅಂದ್ಕೂಡಲೇ ಅವರು ಫೈನಲ್ ಬಿಲ್ ಒಳಗೆ ಅವು ಏನೂ ಕ್ಲೇಮ್ಸ್ ಕೊಡಲಿಲ್ಲ ಅಂದ್ಕೂಡಲೇ ನಾವು ನೋಟಿಸ್ ಕೊಟ್ಟು ಅವರಿಗೆ ಹಿಂಗೆ ಇಷ್ಟು ಕ್ಲೇಮ್ ಇದೆ ತಾವು ಕೊಡಬೇಕು ಅಂತ ಕೇಳಿದ್ದೆ. 1995ದಾಗ 11 ಆಗಸ್ಟ್ 1995ದಾಗ ನಾವು ಕೇಸ್ ದಾಖಲು ಮಾಡಿದ್ದು ನಾರಾಯಣ್ ಗಣೇಶ್ ಕಾಮತ್ ಪರವಾಗಿ. ಆ ವೇಳೆಯಲ್ಲಿ ಫಸ್ಟ್ ಅಡಿಷನಲ್ ಸೀನಿಯರ್ ಸಿವಿಲ್ ಜಡ್ಜ್ ಬೆಳಗಾವ್ ಅವರು ನಾರಾಯಣ್ ಗಣೇಶ್ ಕಾಮತ್ ಅವರು ಹಾಕಿದ ದಾವೆಯನ್ನು ಅಗದಿ ಕಾಯ್ದೆಶೀರಿ ಇದೆ ಅಂಥೇಳಿ ಮತ್ತು ಅವ್ರಿಗೆ ಕ್ಲೇಮ್ ಜಸ್ಟಿಫಿಯೇಬಲ್ ಅದೇ, ಅವ್ರ ಕಡೆ ತಪ್ಪಿಲ್ಲ, ಡಿಪಾರ್ಟ್ಮೆಂಟ್ ಕಡೆ ತಪ್ಪಿರುವುದರಿಂದ ಡಿಪಾರ್ಟ್ಮೆಂಟ್ದವರೇ 3.5 ವರ್ಷ ಡಿಲೇಗೆ ನುಕ್ಸಾನ್ ಆಗಿದ್ದಕ್ಕೆ ಹೊಣೆಗಾರ ಆಗ್ತಾರೆ ಅಂಥೇಳಿ ಏನು ಬರ್ತಕ್ಕದು ಏನು ಡ್ಯೂಸ್ ಅದೆಲ್ಲ ಕೊಡಬೇಕಂತ ಆದೇಶ ಮಾಡಿದರು. ಅದಕ್ಕೆ ಹೈಕೋರ್ಟ್ ತನಕ ಪ್ರಕರಣ ಹೋಗಿ ಪುನಃ ಚೌಕಶಿಗೆ ಬಂದು 2ನೇ ಸರ್ತಿನೂ ಮತ್ತೊಮ್ಮೆ ಜಮಾ ಮಾಡಬೇಕಂತ ಆಯಿತು. 3ನೇ ಬಾರಿ 31/7/2024ರಲ್ಲಿ 34 ಲಕ್ಷ ರೂಪಾಯಿ 11/8/95ರಿಂದ ಎಲ್ಲಿವರೆಗೆ ಪೇಮೆಂಟ್ ಆಗೋದಿಲ್ಲ ಅಲ್ಲೇವರೆಗೆ ಬಡ್ಡಿ ಸಹಿತ ಎಲ್ಲ ರೊಕ್ಕ ಇವು ಸ್ಟೇಟ್ ಆಫ್ ಕರ್ನಾಟಕ ತರಫೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬೆಂಗಳೂರು, ರೆವಿನ್ಯೂ ಅಲ್ಲ ಇರಿಗೇಷನ್ ಡಿಪಾರ್ಟ್ಮೆಂಟ್ದವರು ಸೆಕ್ರೆಟ್ರಿ, ಡೆಪ್ಯೂಟಿ ಕಮಿಷನರ್ ಬೆಳಗಾವಿ, ಆಮೇಲೆ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಅವರು ಜಾಯಿಂಟ್ಲಿ ಆ್ಯಂಡ್ ಸೆವರಲಿ ದೇ ಆರ್ ಲಯಬಲ್ ಅಂತ ಹಿಡ್ಕೊಂಡು ಟೋಟಲ್ ಅಮೌಂಟ್ ಕೊಡಬೇಕು ಅಂತ ಆದೇಶ ಮಾಡಿದರು. ಆ ಆದೇಶ ಪ್ರಕಾರ 1,31,79,500 ಅಷ್ಟು ಅಮೌಂಟ್ 1 ವರ್ಷದ ಹಿಂದೆ ಬಾಕಿ ಇತ್ತು. ಅಲ್ಲಿಂದನ ಮತ್ತೆ ಇನ್ನು ಮುಂದೆ ಬಡ್ಡಿ ಬರ್ತಕ್ಕದ್ದು ಅದ. ಈ ಅಮೌಂಟ್ ಕ್ಲೇಮ್ ಮಾಡಿ ಅವರಿಗೆ ನೋಟಿಸ್ ಕಳಿಸಲಾಗಿತ್ತು. 3 ಮಂದಿ ನೋಟಿಸ್ ತೊಗೊಂಡು ಗಪ್ಪ ಕೂತರು. ನಂತರ ಸರ್ಕಾರಿ ವಕೀಲರು ಹಾಜರಾಗಿ ಸ್ವಲ್ಪ ಟೈಮ್ ಕೇಳಿದರು. ಲಾಸ್ಟಕ್ಕೆ ನಾನು ವಾರಂಟ್ ತೊಗೊಂಡಿದ್ದ ನಂತರ ನಮ್ಮ ಪಕ್ಷಕಾರ ಪರವಾಗಿ ಆ ವೇಳೆಯಲ್ಲಿ ಅವರು ಹೈಕೋರ್ಟ್ಗೆ ಅಪೀಲ್ ಮಾಡಿದರು. ಹೈಕೋರ್ಟ್ನಲ್ಲಿ ಅಪೀಲ್ ಮಾಡಿ ಸ್ಟೇ ಕೇಳಿದರು. ಆನರೇಬಲ್ ಹೈಕೋರ್ಟ್ನವ್ರು ಏನಂದರು, 50% ಅಮೌಂಟ್ ಆಫ್ ದ ಟೋಟಲ್ ಕ್ಲೇಮ್ ಪ್ಲಸ್ ಫ್ರಮ್ 11/8/1995 ಹಿಡ್ಕೊಂಡು ಇವತ್ತಿನವರೆಗೂ ಎಷ್ಟು ಬಡ್ಡಿ ಅದೇ ಅವೆಲ್ಲ ಕೂಡಿಸಿ ಮೇ ಬಿ ರೌಂಡ್ ಅಬೌಟ್ 65 lakhs ತುಂಬಬೇಕು. ಅದು 6 ವಾರಲ್ಲಿ ತುಂಬಬೇಕು ಅಂತ ಕಂಡೀಷನ್ ಹಾಕಿದ್ರು. 6 ವಾರ ಅಂದರೆ 2 ಜೂನ್ ಲಾಸ್ಟ್ ಆಗ್ತಿತ್ತು. 2 ಜೂನ್ 2025 ಅಲ್ಲಿವರೆಗೆ ಅವರು ರೊಕ್ಕ ತುಂಬಿಲ್ಲ. ಅದಕ್ಕೆ ಪುನಃ ಕೋರ್ಟ್ನವರು ವಾರಂಟ್ ಕಳಿಸಿರು. ನಾನು ಇರಿಗೇಷನ್ ಡಿಪಾರ್ಟ್ಮೆಂಟ್ ಕಡೆ ಹೋಗಿ ಹಿಂಗೆ ಇದೆ ತಾವು ತುಂಬ್ರಿ ಅಂತ ಈಗ ಮನವಿ ಮಾಡಿದರೆ ಅವರು ಏನು ದಾದ್ ಮಾಡಲಿಲ್ಲ. ಡಿಸಿ ಕಚೇರಿಗೆ ಹೋದರೆ ಅವರು ಇರಿಗೇಷನ್ ಡಿಪಾರ್ಟ್ಮೆಂಟ್ದು ಅದೇ ನಮ್ಮದು ಏನು ಸಂಬಂಧ ಇಲ್ಲ ಅಂತ ಅಂದರು. ನಾ ಹೇಳಿದ್ರು ನೀವು ಕೂಡ ಅದ್ರಾಗ ಪಾರ್ಟಿ ಇದ್ದೀರಿ, ನೀವು ಆಲ್ಸೋ ಜಾಯಿಂಟ್ಲಿ ಆ್ಯಂಡ್ ಸೆವರಲಿ ಲಯಬಲ್ ಇದ್ದೀರಿ ಅಂತ ಹೇಳಿದ್ರು ಅವ್ರು ಕೇಳಲಿಲ್ಲ. ನಂತರ 3ನೇ ಬಾರಿ ಮತ್ತೊಮ್ಮೆ ವಾರಂಟ್ ಬಂದಾಗ ನಾನು ಅದಕ್ಕಿಂತ ಪೂರ್ವದಲ್ಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ದು ಪೂರಾ ಆಫೀಸದು ಎಲ್ಲ ಪೀಠಾರೋಪಣ ಅದು ಎಲ್ಲ ಕುರ್ಚಿ ಫರ್ನಿಚರ್ ಎಲ್ಲ ಟ್ರಕ್ ಲೋಡ್ ಒಂದು 5-6 ವರ್ಷ ಹಿಂದೆ ಫಸ್ಟ್ ದಾವೆ ಡಿಗ್ರಿ ಆದಾಗ ತೊಗೊಂಡಿದ್ದ ಪ್ರಕಾರ ಈ ಸರ್ತಿನೂ ಮಾಡ್ಬೋದಾಗಿತ್ತು. ಬಟ್ ಡೆಪ್ಯೂಟಿ ಕಮಿಷನರ್ ಕಚೇರಿಯಲ್ಲಿ ಹೋದಾಗ ನನಗೆ ಇದು ಅವ್ರಿಗೆ ಕೇಳಿದಾಗ ಅವರು ಏನು ದಾದ್ ಮಾಡಲಿಲ್ಲ ಅಂದರೆ ಮತ್ತು ರೊಕ್ಕ ಕೊಡೋ ಬಗ್ಗೆ ಏನು ಸರಿಯಾಗಿ ಉತ್ತರಿಸಲಿಲ್ಲ ಅಂದ್ಕೂಡಲೇ ನಾನು ಅವ್ರದ್ದು ಅದು ಕಾರ್ ಇದ್ದಿದ್ದನ್ನು ಜಪ್ತ್ ಮಾಡಿದೆ. 2 केस झालेत आता ऑलरेडी. आय हॅव रिकवर्ड द अमाऊंट ॲट गोकाक केलं मी ते. आता याचा नेक्स्ट प्रोसेस काय सर? आता याचा नेक्स्ट प्रोसेस आहे की एक हायकोर्टमध्ये अपील पेंडिंग आहे. जप्त केला तर त्या अमाऊंट त्याला टॅली केलं तर थोडं काही नाही. ते कारचं व्हॅल्यू 10 लाख ते पण व्हॅल्यू व्हॉट इट वुड बी हार्डली 10 lakh to 15 lakhs. It is just a fraction of 10% ಇಲ್ಲ. This is just showing, I am showing a justice to the department by not attaching all properties.
I am doing justice to them. On the I just wanted to show us. I honorable High Court orders 50% ಡಿಪಾಸಿಟ್ ಮಾಡಿ ಅಂತ honorable High Court ಅವರು ಹೇಳ್ಯಾರ. ಅಷ್ಟು ತುಂಬಕ್ಕೆ ತಯಾರಿಲ್ಲ ಅಂದ್ರೆ ಅದು ಅವರು ಬರೀ ಒಂದು ಇಂಡೈರೆಕ್ಟ್ ಹಿಂಗ ಅಂದ್ರು ನೋಡಿ ಕಾಂಪ್ಲಿಕೇಶನ್ ಆಗ್ತದ. ನನಗೂ ಒಂದು ನಿಮಿಷ ನಂದೇನು ಕಾಂಪ್ಲಿಕೇಶನ್ ಆಗ್ತದೆ, ನಾ ಏನು ಮಾಡಿಲ್ಲ ತಪ್ಪು. ಕಾಯ್ದೆಶೀರ ಪ್ರಕ್ರಿಯೆ ನಿಲ್ಸಿರ ಏನೇನು ಕೆಲಸ ನಮ್ದು ರಿಕ್ವೆಸ್ಟ್ ಮಾಡ್ಕೋತಿದ್ರು, ನೀವು ಸ್ವಲ್ಪ ಮಾಡಬೇಡ್ರಿ ಬೇರೆ ಜಾಬ್ ಗಾಡಿ ಮಾಡಬೇಕಾದ್ರೆ ಇರಿಗೇಷನ್ 5:00 ಬಂದಿರಿ ಸರ್? 5:30 6 ಬಂದೆ.